ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಯಾವೊಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅಣ್ಣವ್ರದ್ದು ಒಂದು ಸೂಪರ್ ಡೂಪರ್ ಹಿಟ್ ಆದ ಸಿನಿಮಾ ಜಡರಬಲೆ ಸಿನಿಮಾ. ಈ ಸಿನಿಮಾ 1968 ರಿಲೀಸ್ ಆಗುತ್ತೆ. ಈ ಸಿನಿಮಾ ಶುರುವಾಗಿದ್ದು ಯಾವ ತರ ಅಂತಂದ್ರೆ, ಮೊದಲು ಈ ಸಿನಿಮಾನ ದೊರೆ ಭಗವಾನ್ ಜೋಡಿ ಅವರು ನಿರ್ದೇಶನ ಮಾಡ್ತಾರೆ. ದೊರೆ ಭಗವಾನ್ ಜೋಡಿ ಅವರು ಮತ್ತು ಅಣ್ಣವರು ಎಲ್ಲರೂ ಕೂಡ ಒಂದು ಇಂಗ್ಲಿಷ್ ಸಿನಿಮಾ ನೋಡ್ತಿರ್ತಾರೆ. ಆ ಸಿನಿಮಾ ಮುಗಿಸಿ ಒಂದು ಹೋಟ್ಲಿಗೆ ಬರ್ತಾರೆ. ಆ ಹೋಟ್ಲಿಗೆ ಬಂದಾಗ ಅಣ್ಣವ್ರಿಗೆ ಹೇಳ್ತಾರಂತೆ ದೊರೆ ಭಗವಾನ್ ಅವರು, ನಾವು ಈ ತರ ಒಂದು ಸಿನಿಮಾ ಮಾಡ್ಬೇಕು ಅಂತ. ಅಣ್ಣವ್ರಾಗ ನಗ್ತಾ ಹೇಳ್ತಾರಂತೆ, ಇದು ಇಂಗ್ಲಿಷ್ ಸಿನಿಮಾ, ಅದನ್ನ ಮಾಡೋದಕ್ಕಾಗಲ್ಲ, ನಾವು ಕನ್ನಡಕ್ಕೆ ಅಂತ ಹೇಳ್ತಾರಂತೆ. ಆಗ ದೊರೆ ಭಗವಾನ್ ಅವ್ರನ್ನ ಚಾಲೆಂಜ್ ಆಗಿ ತಗೊಂಡು, ನೀವು ಹೂ ಅಂದ್ರೆ ನಾನು ರೆಡಿ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿದ್ರಂತೆ. ಆಗ ಅಣ್ಣವರು ಸರಿ ಆಯ್ತು ಮಾಡ್ಬಿಡೋಣ ಅಂತ ಹೇಳಿದ್ರಂತೆ. ಆಗ ದೊರೆ ಭಗವಾನ್ ಅವ್ರು ಹೋಗಿ ಒಂದು ಜೇಮ್ಸ್ ಬಾಂಡ್ ಅವ್ರದ್ದು ಬುಕ್ಗಳನ್ನ ತಗೋತಾರೆ ಲೈಬ್ರರಿಯಲ್ಲಿ. 11 ಬುಕ್ನ ಓದಿ ಸ್ಟಡಿ ಮಾಡಿ ಈ ಸಿನಿಮಾದ ಕತೆ ಬರೀತಾರೆ. ಈ ಸಿನಿಮಾ ಅಣ್ಣವ್ರು ನೋಡೋದಕ್ಕೆ ಹೋಗ್ಬೇಕಾದ್ರೆ, ಅಂದ್ರೆ ಅವಾಗೆಲ್ಲ ಜೇಮ್ಸ್ ಬಾಂಡ್ ಸಿನಿಮಾಗಳೆಲ್ಲ ಭಾರತಕ್ಕೆ ಬರ್ಬೇಕಾದ್ರೆ 2 ತಿಂಗಳು ಬೇಕಾಗಿತ್ತು. ಯಾಕೆಂತಂದ್ರೆ ಡೆಲ್ಲಿಯಲ್ಲಿ ಸೆನ್ಸಾರ್ ಆಗಬೇಕಾಗಿತ್ತು. ಅವಾಗೆಲ್ಲ ಇಂಗ್ಲಿಷ್ ಸಿನಿಮಾಗಳಲ್ಲಿ ಕಿಸ್ಸಿಂಗ್ ಸೀನ್ ಜಾಸ್ತಿ ಇರ್ತಿತ್ತು. ಇಂಡಿಯಾದಲ್ಲಿ 1968 ಕೂಡ ಕಿಸ್ಸಿಂಗ್ ಸೀನ್ಗಳು ಯಾವೊಂದು ಸಿನಿಮಾಗಳಲ್ಲಿ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಕಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ 2 ತಿಂಗಳು ಇಂಡಿಯಾದಲ್ಲಿ ಇಂಗ್ಲಿಷ್ ಸಿನಿಮಾಗಳು ಲೇಟಾಗಿ ರಿಲೀಸ್ ಆಗ್ತಿರುತ್ತೆ. ಫಸ್ಟ್ ಇಂಡಿಯಾದಲ್ಲಿ ಒಂದು ಕ್ಯಾಬ್ರೆಟ್ ಡ್ಯಾನ್ಸ್ ಅನ್ನೋದನ್ನ ತಗೊಬಂದಿದೆ ಜಡರಬಲೆ ಸಿನಿಮಾ. ಅಲ್ಲಿವರೆಗೂ ಸಹ ಯಾವೊಂದು ಸಿನಿಮಾಗಳಲ್ಲಿ ಕ್ಯಾಬ್ರೆಟ್ ಡ್ಯಾನ್ಸ್ಗಳು ಇರಲಿಲ್ಲ. ಮತ್ತು ಈ ಸಿನಿಮಾದ ಇನ್ನೊಂದು ದಾಖಲೆ ಏನು ಅಂತಂದ್ರೆ, ಈ ಸಿನಿಮಾ 4 ಸಿಕ್ವೆಲ್ ಆಗಿ ಬರುತ್ತೆ. ಅಂದ್ರೆ ಇವಾಗಿನ ಸಿನಿಮಾಗಳು ಹೆಂಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡ್ತಾರೆ, ಆದ್ರೆ ಅಣ್ಣವರು 1968 ಅದನ್ನ ಮಾಡಿದ್ರು. ಪಾರ್ಟ್ 1 ಆಗಿ ಜಡರಬಲೆ ಬಂದಿತ್ತು. ಆಮೇಲೆ ಆಪರೇಷನ್ ಡೈಮಂಡ್ ರಾಕೆಟ್, ಗೋವಾದಲ್ಲಿ CID 999 ಮತ್ತು ಜಾಕ್ಪಾಟ್ 999, ಈ ಒಂದು ಸೀರೀಸ್ ಸಿನಿಮಾಗಳು ಅವಾಗಲೇ ಬಂದಿತ್ತು. ಈ ಸಿನಿಮಾದ ಬಜೆಟ್ ಎಷ್ಟು ಅಂತ ನೋಡೋದಾದ್ರೆ, ಈ ಸಿನಿಮಾಗೆ ಖರ್ಚು ಮಾಡಿದ್ದು 2,45,000 ರೂಪಾಯಿ ಆಗಿರುತ್ತೆ. ಅಂದ್ರೆ ಒಂದು 2.5 ಲಕ್ಷ ಚಿಕ್ಕ ಬಜೆಟ್ ಅಲ್ಲಿ ತಯಾರಾಗಿರುತ್ತೆ. 1968 ಇದು ಆಗ ದೊಡ್ಡ ಬಜೆಟ್ ಸಿನಿಮಾನೇ. ಮತ್ತು ಈ ಸಿನಿಮಾದ ಟೆಕ್ನಾಲಜಿ ಯಾವ ತರ ಯೂಸ್ ಆಗಿತ್ತು ಅಂತಂದ್ರೆ, ಆಗಿನ ಕಾಲದಲ್ಲೇನೆ, ಅಂದ್ರೆ ಈ GPS ಟ್ರ್ಯಾಕರ್ಸ್ ಎಲ್ಲ ಇಲ್ದಿರೋ ಟೈಮಲ್ಲೇನೆ ಈ ಸಿನಿಮಾದಲ್ಲಿ, ಅಂದ್ರೆ ಅವಾಗಿನ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನೆಲ್ಲ ಬಳಸ್ಕೊಂಡಿದ್ರು. ಮತ್ತೊಂದು ಇಂಗ್ಲಿಷ್ ಸಿನಿಮಾ ನೋಡೋ ಫೀಲ್ನ ಈ ಸಿನಿಮಾ ಕೊಡ್ತಿತ್ತು. ಅಣ್ಣವ್ರು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅಣ್ಣವರು ಅಲ್ಲಿವರೆಗೂ ಕೂಡ ಐತಿಹಾಸಿಕ ಸಿನಿಮಾ, ಪೌರಾಣಿಕ ಸಿನಿಮಾಗಳನ್ನ ಮಾತ್ರ ಮಾಡ್ತಿದ್ರು. ಈ ಸಿನಿಮಾದಲ್ಲಿ ಅಣ್ಣವರು ಔಟ್ ಅಂಡ್ ಔಟ್ ಒಂದು CID ಅಂದ್ರೆ ಯಾವ ತರ ಇರಬೇಕು ಅದೇ ಪಾತ್ರ ಮಾಡಿದ್ದಾರೆ. ನಮ್ಗೆ ಇದ್ರ ನೋಡಿದಾಗೆಲ್ಲ ಅಣ್ಣವ್ರನ್ನ ಅನ್ಸುತ್ತೆ CID ಆಫೀಸರೇ ಬಂದ್ರೇನು ಅಂತ ಅನ್ಬಿಟ್ಟು, ಅಷ್ಟು ಚೆನ್ನಾಗಿ ಅಣ್ಣವ್ರು ಅಭಿನಯ ಮಾಡಿದ್ದಾರೆ. ಸಿನಿಮಾದ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಸಿನಿಮಾದ ನಿರ್ಮಾಪಕರು ಬಂದು ವೇಣುಗೋಪಾಲ್ ಅವರು. ಅವ್ರಿಗೆ ಹಣದ ಸಮಸ್ಯೆ ಎದುರಾಗುತ್ತೆ ಈ ಸಿನಿಮಾ ಮಾಡ್ಬೇಕಾದ್ರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವ್ರ ಹತ್ರ ಇದ್ದಂತ ಒಡವೆನ ಅಡ ಇಟ್ಟು ಅವ್ರಿಗೆ ಹಣದ ಸಹಾಯ ಕೂಡ ಮಾಡಿರ್ತಾರೆ. ಯಾಕಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಅದೊಂದು ದೊಡ್ಡ ಗುಣ. ಯಾವೊಂದು ನಿರ್ಮಾಪಕ ಕಷ್ಟದಲ್ಲಿದ್ರೆ ಅವ್ರ ಕೈಲಾದಷ್ಟು ಅವರು ಸಹಾಯ ಮಾಡ್ತಿದ್ರು. ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಬೆಳೆಯೋದಕ್ಕೂ ಕೂಡ ಆ ಒಂದು ಒಳ್ಳೆ ಗುಣಗಳವ್ರಿಗೆ ಕಾರಣ ಆಯಿತು. ಮತ್ತು ಈ ಸಿನಿಮಾ ಇಡೀ ಭಾರತ ದೇಶದಲ್ಲೇ ಮೊದಲ ಜೇಮ್ಸ್ ಬಾಂಡ್ ಸಿನಿಮಾ. ಅಲ್ಲಿವರೆಗೂ ಕೂಡ ಭಾರತ ದೇಶದಲ್ಲಿ ಜೇಮ್ಸ್ ಬಾಂಡ್ ಸಿನಿಮಾಗಳು ಬಂದೇ ಇರ್ಲಿಲ್ಲ. ಫಸ್ಟ್ ಬಂದಿದೆ ಅಣ್ಣವ್ರು ಮಾಡಿದಂತ ಜಡರಬಲೆ ಸಿನಿಮಾ. ಇದಾದ್ಮೇಲೆ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಬರಕ್ ಸ್ಟಾರ್ಟ್ ಆಯ್ತು. ತೆಲುಗಲ್ಲಿ ಕೃಷ್ಣ ಅವ್ರು ಮಾಡಿದ್ರು, ಆಮೇಲೆ ತಮಿಳಲ್ಲಿ ಜೈಶಂಕರ್ ಅಂತ ಮಾಡಿದ್ರು, ಮತ್ತೆ ಮಲಯಾಳಮಲ್ಲಿ ಕೂಡ ಈ ಸಿನಿಮಾ ಬಂತು. ಮತ್ತು ಈ ಸಿನಿಮಾದ ಬಜೆಟ್ ಒಂದು 2.3 ಲಕ್ಷ ಅಂತ ಹೇಳಿದೆ. ಕಲೆಕ್ಷನ್ ಅಂತ ನೋಡಿದ್ರೆ ಆಗಿನ ಕಾಲದಲ್ಲೇನೆ ಈ ಸಿನಿಮಾ 20 ಲಕ್ಷದವರೆಗೂ ಕೂಡ ಕಲೆಕ್ಷನ್ ಮಾಡಿತ್ತಂತೆ. ಈ ಸಿನಿಮಾದ ಡಬ್ಬಿಂಗ್ ರೈಟ್ಸ್ 6 ಲಕ್ಷಕ್ಕೆ ಹೋಗಿತ್ತಂತೆ. ಮತ್ತು ಜಾಕ್ಪಾಟ್ 999 ಏನಿದೆ, ಆ ಸಿನಿಮಾದ ಡಬ್ಬಿಂಗ್ ರೈಟ್ಸ್ 4 ಲಕ್ಷ ರೂಪಾಯಿಗೆ ಸೇಲ್ ಆಗಿತ್ತಂತೆ. ಮತ್ತು ಗೋವಾದಲ್ಲಿ CID 999, ಈ ಸಿನಿಮಾ ಹತ್ತತ್ರ 6 ಲಕ್ಷ ರೂಪಾಯಿಗೆ ಡಬ್ಬಿಂಗ್ ರೈಟ್ಸ್ ಕೂಡ ಸೇಲ್ ಆಗುತ್ತೆ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತೆ. ಹಿಂದಿನ ಕಾಲದಲ್ಲಿ 175 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು ಎಲ್ಲರಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಇಂಗ್ಲಿಷ್ ಸಿನಿಮಾಗಳು, ರೈತಿ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಡೀ ಭಾರತ ಚಿತ್ರರಂಗ ಕನ್ನಡದ ಕಡೆ ತಿರುಗಿ ನೋಡುತ್ತೆ. ಆ ತರ ಮಾಡಿದಂತ ಕಾಲ ಅದು. ಮತ್ತು ಅಣ್ಣವ್ರದ್ದು ಕ್ರೇಜ್ ಯಾವ ತರ ಇತ್ತು ಅಂತ ಅಂದ್ಬಿಟ್ಟು ದಿಗಂತ್ ಅವರು ಇಂಟರ್ವ್ಯೂಲಿ ಹೇಳಿದ್ರು, ಅದು 1970-80 ನಡೆಯುವಂತ ಸಿಚುವೇಶನ್. ನಮ್ಗೆ ಮಂಗಳೂರು ಏನಿದೆ, ಮಂಗಳೂರಲ್ಲಿ ಯಾವೊಂದು ಸಿನಿಮಾ ನಟರುಗಳಿಗೂ ಕೂಡ ಅತಿ ಹೆಚ್ಚು ಫ್ಯಾನ್ಸ್ ಇಲ್ಲ. ಅಂದ್ರೆ ಅಲ್ಲಿ ಸಿನಿಮಾಗಳು ರಿಲೀಸ್ ಆದ್ರೆ ಸಿಂಗಲ್ ಸ್ಕ್ರೀನ್ ಇದೆ. ಸುಚಿತ್ರ ಆಗಿರ್ಬೋದು, ಮತ್ತೆ ಭರತ್ ಸಿನಿಮಾಸ್ ಆಗಿರ್ಬೋದು, ಇವ್ಯಾವು ಕೂಡ ಹೌಸ್ಫುಲ್ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಸಿನಿಮಾ ನೋಡೋರು ತುಂಬಾ ಕಮ್ಮಿ. ಮಂಗಳೂರವರು ತುಂಬಾ ಸಿನಿಮಾನ ಕಮ್ಮಿ ನೋಡ್ತಾರೆ. ಈಗ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಸಿನಿಮಾಗಳು ಮಾತ್ರ ಅಲ್ಲಿ ಚೆನ್ನಾಗಿ ಓಡ್ತಿದೆ. ಅದು ಬಿಟ್ಟು ಬೇರೆ ನಟರುಗಳ ಸಿನಿಮಾ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಅಲ್ಲಿ ಸಿನಿಮಾಗಳು ನೋಡೋರು ಕಮ್ಮಿ ಇತ್ತಂತೆ. ಒಂದಿನ ಹೇಗಿರುತ್ತೆ, ಒಂದ್ಸರಿ ಅಣ್ಣವರು ಉಡುಪಿಲಿ ಚಿತ್ರೀಕರಣ ಮಾಡ್ತಿರ್ತಾರೆ ಆ ದೇವಸ್ಥಾನ ಹತ್ರ. ಆಗ ಹಳ್ಳಿಲಿ ಯಾರು ಜನನೇ ಇರ್ಲಿಲ್ವಂತೆ. ಆ ಜನಗಳೆಲ್ಲ ಬಂದು ಅಣ್ಣವ್ರನ್ನ ನೋಡೋದು ತಿಂತಿದ್ರಂತೆ. ಯಾಕಂದ್ರೆ ಯಾವೊಬ್ಬ ನಟನ ಸಿನಿಮಾಗಳನ್ನ ನೋಡದೇ ಇರೋಂಥ ಜಾಗದಲ್ಲಿ ನನಗೂ ಸೇರದಂತ ಜನ ಅಣ್ಣವ್ರನ್ನ ನೋಡೋದಕ್ಕೆ ಅಂತ ಅನ್ಬಿಟ್ಟು ಇಡೀ ಊರೂರೇ ಖಾಲಿ ಹೊಡಿತಿತ್ತಂತೆ. ಎಲ್ಲರೂ ಕೂಡ ಅಣ್ಣವ್ರು ಇರೋ ಜಾಗ ಬಂದು ನಿಂತಿದ್ರಂತೆ. ಆ ತರ ಇತ್ತು ಅಣ್ಣವ್ರದ್ದು ಕ್ರೇಜು. ಬೆಂಗಳೂರಲ್ಲಿ ಅತಿ ಹೆಚ್ಚು ಕ್ರೇಜ್ ನ ಹೊಂದಿರುವಂತ ನಟ ಯಾರಾದ್ರೂ ಇತ್ತು ಅಂತಂದ್ರದು ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತ್ರನೇ. ಈ ಸಿನಿಮಾದ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಸಿನಿಮಾದಲ್ಲಿ ಹಿನ್ನೆಲೆ ಗಾಯಕರು ಪುರುಷರು ಯಾರು ಇಲ್ಲ, ಎಲ್ಲ ಮಹಿಳೆಯರೇ ಇರೋದು. ಆ ಒಂದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಮತ್ತೊಂದೇನು ಅಂತಂದ್ರೆ, ಇಡೀ ದಕ್ಷಿಣ ಭಾರತ ಚಿತ್ರಗಳಲ್ಲೇ ಅಂದ್ರೆ ಕಾರ್ ಬ್ಲಾಸ್ಟ್ ಮಾಡೋ ಸೀನ್ಸ್ ಎಲ್ಲ ಇದೆಯಲ್ಲ, ಅದನ್ನ ಮೊದಲು ಮಾಡಿದೆ ಅಣ್ಣವರು ಈ ಸಿನಿಮಾದಲ್ಲಿ, ಜಡರಬಲೆ ಸಿನಿಮಾದಲ್ಲಿ.
ದೊರೆ ಭಗವಾನ್ ಅವ್ರಿಗೆ ಅಣ್ಣವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ, ಎಷ್ಟು ಪ್ರೀತಿ ಅನ್ನೋದಕ್ಕಿಂತ ಅವ್ರ ಮೇಲೆ ನಂಬಿಕೆ ಯಾವ ತರ ಇತ್ತು ಅಂತಂದ್ರೆ, ಅಣ್ಣವ್ರನ್ನ ಹಾಕೊಂಡು ನಾವು ಎಷ್ಟೇ ಬಜೆಟ್ ಹಾಕಿದ್ರು ಅಥವಾ ಎಂತ ಸಿನಿಮಾ ಮಾಡಿದ್ರು ಅವ್ರನ್ನ ನೋಡುವಂತ ಅಭಿಮಾನಿ ಬಳಗ ದೊಡ್ಡದಿದೆ. ಮತ್ತು ಅಣ್ಣವ್ರ ಸಿನಿಮಾಗಳು ತುಂಬಾ ಅದ್ಭುತವಾಗಿರುತ್ತೆ ಅನ್ನೋ ನಂಬಿಕೆ ಇತ್ತು. ಮತ್ತು ಅಣ್ಣವ್ರ ಅಭಿನಯನೂ ಅದೇ ತರ ಇತ್ತು. ಅವ್ರು ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಅವ್ರು ಜೀವ ತುಂಬ್ತಿದ್ರು. ಕವಿರತ್ನ ಕಾಳಿದಾಸ ಆಗಿರ್ಬೋದು, ಅಥವಾ ಪಾಂಡುರಂಗ ವಿಠಲದಲ್ಲಿ ಅವ್ರು ಮಾಡಿರುವಂತ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಶ್ರೀಕೃಷ್ಣ ದೇವರಾಯ ಆಗಿರ್ಬೋದು, ಅಥವಾ ಇದರ CID ಪಾತ್ರ ಆಗಿರ್ಬೋದು, ಒಂದಕ್ಕೊಂದು ಅಜಗಜಾಂತರ ವ್ಯತ್ಯಾಸ ಇದ್ರು ಕೂಡ ಅಣ್ಣವ್ರು ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅತ್ಯುತ್ತಮವಾಗಿ ಫಿಟ್ ಆಗ್ತಿದ್ರು. ಯಾಕಂದ್ರೆ ಅಣ್ಣವ್ರದ್ದು ಒಂದು ಕಲೆ, ಯಾಕಂದ್ರೆ ಕಲಾ ಸರಸ್ವತಿ ಅಣ್ಣವ್ರಿಗೆ ಅಷ್ಟರ ಮಟ್ಟಿಗೆ ಒಲ್ದಿಲ್ಲ ಅಂತ ಹೇಳ್ತಾ ವಿಡಿಯೋನ ಎಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಈ ಸಿನಿಮಾ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ.